ಎಲ್ಲ ಹುಡುಗರ್ಗೆ ಮೊಬೈಲ ಮತ್ತು ಟಿ ವಿದ ಎಲ್ಲ ಭಾಳ ಅಂದ್ರೆ ಭಾಳ ರೂಢಿ ಆಗ್ಯದ ರೀ. ಬರೀ ಮೊಬೈಲ್ ಎಲ್ಲ ಹುಡುಗರ ಕೈಯಾಗ ಮೊಬೈಲ್ ಈಗ ಕಾಣತ್ತೈತೆ ರೀ. ಮತ್ತು ಟಿ ವಿ ನೋಡೋದು ಅಭ್ಯಾಸ ಒಟ್ಟು ಮಾಡೋಕ್ಕೆ ಸವಯನೇ ಇಲ್ಲ. ಆ ಸಂಬಂಧ ನಾವು ಊರಿಗೆ ನಮ್ಮದು ಹುಡುಗರ್ದು ಎಲ್ಲ ಹುಷಾರಾಗಲಿ ಅನ್ಕೆಸ್ ನಾವು ಒಂದು ಗ್ರಾಮ ಪಂಚಾಯತ್ ಎಲ್ಲ ಸದಸ್ಯರ ಮತ್ತು ದೇವಸ್ಥಾನ ಪಂಚ್ ಕಮಿಟಿದ ಮತ್ತು ಇದು SDMC ಮೆಂಬರ್ ಕೂಡಿ ಎಲ್ಲ ಒಂದು ಮೀಟಿಂಗ್ ಮಾಡಿದ್ರು. ಮಹಾರಾಷ್ಟ್ರದಾಗ ಸಾಂಗ್ಲಿ ಜಿಲ್ಲೆಯಾಗ ಧೂಳ್ಗಾಂವ್ ಒಂದು ಊರು ಐತ್ರಿ. ಆ ಊರಿಗೆ 7 ಗಂಟೆಗೆ ಸೈಲೆಂಟ್ ಆಗ್ತದೆ. ಆಗಿದ ಮೇಲೆ ಸ್ಟಡಿ ಮಾಡೋಕ್ಕೆ ಎಲ್ಲ ಹುಡುಗರು ಚಾಲೂ ಮಾಡ್ತಾರೆ. ಮತ್ತು ಅಲ್ಲೇ ಒಂದು ತಾಸು ಐತ್ರಿ. ನಮ್ಮ ಊರಾಗ 2 ತಾಸು ನಾವು ಮಾಡಿದ್ದೀನಿ ರೀ. 7 ಗಂಟೆಗೆ ಸೈಲೆಂಟ್ ಚಾಲೂ ಆತಂದ್ರೆ ನಮ್ಮ ಎಲ್ಲ ಹುಡುಗರು ಹೋಗ್ತಾರೆ, ಮನೆಗೆ ಹೋಗ್ತಾರೆ ಮತ್ತು ಅಭ್ಯಾಸ ಚಾಲೂ ಮಾಡೋಕ್ಕೆ ಶುರು ಮಾಡ್ತಾರೆ. ಆಮೇಲೆ 9 ಗಂಟೆಗೆ ಮಟ್ಟ ಯಾರೂ ಹುಡುಗರು ಹೊರಗೆ ಬರೋಂಗಿಲ್ಲ ರೀ. ಎಲ್ಲ ಕಂಪಲ್ಸರಿ 2 ತಾಸರೇ ಅಭ್ಯಾಸ ಮಾಡಬೇಕು. ಮತ್ತು 9 ಗಂಟೆಗೆ ಒಂದು ಸೈಲೆಂಟ್ ಮಾಡ್ತೀನಿ ರೀ. ನಾವು ಪಂಚಾಯತಿಲೇ ಒಂದು ಮನುಷ್ಯ ಇಟ್ಟಿದ್ದೀರಿ ಸೈಲೆಂಟ್ ಮಾಡೋದು. ಅದು 9 ಗಂಟೆಗೆ ಸೈಲೆಂಟ್ ಆದ್ಮೇಲೆ ಅಭ್ಯಾಸ ಕಂಟಿನ್ಯೂನು ಮಾಡ್ತಾರೆ, ಬೇಕಾದ ಆಫ್ ಮಾಡ್ತಾರೆ. ಅದು ಹುಡುಗರ ಸಂಬಂಧ ಕಂಟಿನ್ಯೂ 2 ತಾಸರೇ ಹುಡುಗರ್ದು ಅಭ್ಯಾಸ ಆಗಲಿ, ನಮ್ಮದು ಊರ್ದು ಹುಡುಗರು ಹುಷಾರು ಆಗಲಿ ಅಂತ ಕೇಸಿ ಇದಕ್ಕೆ ರೂಲ್ಸ್ ಮಾಡಿದ್ವಿ. ಊರವ್ರ ರೆಸ್ಪಾನ್ಸ್ ಯಾವ ರೀತಿ ಆಗಿದೆ ಇದಕ್ಕೆ? ಈ ಊರ ರೆಸ್ಪಾನ್ಸ್ 100% ಐತ್ರಿ. ಪಾಲಕ್ ಲೋಕರೇ ಒಟ್ಟು ಮೊಬೈಲ್ ಮತ್ತು ಟಿ ವಿ ಚಾಲೂ ಮಾಡಂಗಿಲ್ಲ ರೀ. ನೀವು ದೊಡ್ಡವರು ಮೊಬೈಲ್ ಇದು ಮಾಡೋದು? ದೊಡ್ಡವರು ಮೊಬೈಲ್ ಸೈಲೆಂಟ್ ಮಾಡ್ತಾರೆ, ಇಲ್ಲಾಂದ್ರೆ ಸ್ವಿಚ್ ಆಫ್ ಮಾಡ್ತಾರೆ ಮತ್ತು ಕಿಶ್ಯಾಗ ಇಡ್ತಾರೆ. ಈಗ ನೋಡ್ರಿ, ನಾವು ಎಲ್ಲರೂ ಅದೇನ ಎಲ್ಲರದು ಕಿಶ್ಯಾಗ ಸ್ವಿಚ್ ಆಫ್ ಮಾಡ್ತಾರೆ, ಸೈಲೆಂಟ್ ಮಾಡ್ತಾರೆ. ಅವಾಗ ಏನು ಮಾಡ್ತೀರಿ ನೀವು? ಅವಾಗೇನು ಸಂಭಾಷಣೆ ನಮ್ದು ಬಿಸ್ನೆಸ್ದ ಸಂಭಾಷಣೆ ರೀ. ಹೊಲ್ದ ಏನರ ಕೆಲಸ ಇದ್ದಂದ್ರೆ ಸಂಭಾಷಣೆ, ಇಲ್ಲಾಂದ್ರೆ ಪಂಚಾಯತಿದ ನಾವು ಮೆಂಬರ್ ಇದ್ದಂದ್ರೆ ಮೆಂಬರ್ ಪಂಚಾಯತಿದು ಏನು ಮಾಡೋದು, ಐತಮ್ ಇದ್ದರ ಮುಂದೆ ಏನು ಮಾಡೋದು, ಮತ್ತು ಅಭಿವೃದ್ಧಿ ಮಾಡೋದು ಏನು ಮಾಡೋದ, ಎಲ್ಲ ಚಿಂತನೆ ಮಾಡೋದ್ರ. ಅವರು ಕೆಲಸ ಹುಡುಗರು ಹೋಗ್ತಾರೆ, ಅವ್ರ ಕೆಲಸ ಬಗ್ಗೆ ಚಿಂತನೆ ಮಾಡ್ತಾರೆ. ಮತ್ತು ಲೇಡೀಸ್ಗಳು ಇರ್ತಾರಲ್ಲ ಅವರು ಇಲ್ಲ ಒಟ್ಟು ಚಿಂತನೆ ಮಾಡೋದು. ಯಾಕಂದ್ರೆ ನಾಗರಿಕನೂ ರೂಢಿ ಆಗೈತ್ರಿ ಮೊಬೈಲ್ದಾಗ ಮಾತಾಡೋದು ಮತ್ತು ಮೊಬೈಲ್ ನೋಡೋದು. ಬರೇ ಕಣ್ಣ ಬರೇ ಮೊಬೈಲ್ದಾಗ ರೀಲ್ಸ್ ನೋಡೋದ. ಅದು ಬಂದಾಗಲಿ ಮತ್ತು ಸಂಭಾಷಣೆನೂ ಸ್ವಲ್ಪ ಚಾಲೂ ಆಗಲಿ ನಾಗರಿಕ ಅದಕ್ಕೆ ಇದು ಮಾಡಿ. ನಿಮ್ಮ ಹೆಸರು? ನಮ್ಮ ಹೆಸರು ಸದಾನಂದ ಬಸವನ ಬೆಳಗೋಜಿ, ಗ್ರಾಮ ಪಂಚಾಯತ್ ಹಲ್ಗ ಮೆಂಬರ್. ಮತ್ತೆ ಈಗ ನಿಮ್ಮೂರು ಒಂದು ಹೊಸ ಇದನ್ನು ಮುನ್ನುಡಿ ಬರಿತಾ ಇದೆ, ಒಂದು ರೋಲ್ ಮಾಡೆಲ್ ಆಗ್ತಾ ಇದೆ. 7 ಗಂಟೆಗೆ ಸೈರನ್ ಆಗುತ್ತೆ, ನಿಮ್ಮ ಎಲ್ಲ ಮೊಬೈಲು ಟಿ ವಿ ಆಫ್ ಆಗುತ್ತೆ. ನಿಮ್ಮೂರಲ್ಲಿ ಎಲ್ಲರೂ ಓದ್ಕೊಳಕ್ಕೆ ಕುಂತ್ಬಿಡ್ತೀರಿ ಮನೆಯವರೆಲ್ಲ ಹುಡುಗರು, ಏನಂತ ಹೇಳ್ತೀರಿ? ನಾ ಸಮೀಕ್ಷಾ ಸದಾನಂದ ಬೆಳಗೋಜಿ ರೀ. ನಾವು 2nd ಇಯರ್ PUC ಆರ್ಟ್ಸ್ನಲ್ಲಿ ಓದುತ್ತೇನೆ ರೀ, ಮರಾಠ ಮಂಡಳ್ನಲ್ಲಿ. ಇದು ಭಾಳ ಚಲೋ ಕಾಮ್ ಮಾಡಿದ್ದೀರಿ. ಇದು ಹೋಲ್ ಕಾನ್ಸಂಟ್ರೇಷನ್ ಸ್ಟಡೀಸ್ ಬಗ್ಗೆ ಹೋಗಿತ್ತೀರಿ. ಅದು ಡಿಸ್ಟ್ರಾಕ್ಷನ್ ಆಗಿದ್ದೀರಿ ಹಿಂದಿನ ದಿನ. ಒಂದು ಕಡೆ ಮೊಬೈಲ್, ಒಂದು ಕಡೆ ಬುಕ್. ಈ ಡಿಸ್ಟ್ರಾಕ್ಷನ್ ಈಗ ಆಗಂಗಿಲ್ಲ ರೀ. ಈಗ ಹೋಲ್ ಕಾನ್ಸಂಟ್ರೇಷನ್ ಬುಕ್ನಲ್ಲಿ ಹೋಗ್ತೀರಿ. ನಮ್ಮ ಸ್ಟಡೀಸ್ ಭಾಳ ಚಲೋ ಆಗ್ತಾರೆ ರೀ. ಈಗ ಹೆಲ್ಪ್ ಮಾಡ್ತಾರೆ ರೀ, ಅದು ಇನ್ಸ್ಪಿರೇಷನ್ ಕೊಡ್ತಾರೆ ರೀ ನಮ್ಮ ಸ್ಟಡೀಸ್ ಬಗ್ಗೆ, ನಮ್ಮ ರ್ಯಾಂಕ್ ತೊಗೋಕ್ಕೆ. ಇದು ಭಾಳ ಚಲೋ ಕಾಮ್ ಮಾಡಿದ್ದಾರೆ. ಹಿಂದಿನ ಎಲ್ಲ ವಿಲೇಜ್ ಇದು ಮಾಡೋದ್ರಿ. ಇದು ಸಂದೇಶ ನಾವು ವಿಲೇಜ್ ಬಗ್ಗೆ ಕೊಡಿದ್ದಿದ್ದರಿ. ಅನುಕೂಲ ಆಗಿದ್ರಿ, ಭಾಳ ಅನುಕೂಲ ಆಗ್ತಾರೆ. ಸಮೀಕ್ಷಾ ಸದಾನಂದ. ನಮ್ಮ ಹುಡುಗರು ಇದು ಮೊಬೈಲ್ ಬೊಂಗಾವಲ್ಲಿ ಚಾಲೂ ಮಾಡಿದಾರಲ್ಲ, ಅದ್ರ ಸಂಬಂಧ ರೀ 2 ತಾಸು ಆದ್ರೂ 7ರಿಂದ 9 ಮಟ್ಟಿಗೆ ರೀ ಅಭ್ಯಾಸ ಮಾಡ್ತಾರೆ ರೀ. ಅದಾದ ಬೇಕ್ರಿ ಮನ್ಯಾಗಾದ್ರೂ ನಾವು ಇದನ್ನು ಮಾಡ್ತೀವಿ, ಬಂದು ಕುಡ್ಸಿ ಸ್ಕೂಲ್ದಿಂತ್ರ ಆಗಲಿ ಅಂಗನವಾಡಿದಿಂತ್ರ ಆಗಲಿ ಬಂದು ಕುಡ್ಸಿ ಹುಡುಗರು ಇದನ್ನು ತೊಗೋತೀವ್ರಿ, ಅಭ್ಯಾಸ ತೊಗೊಂಡು ಎಲ್ಲ ಕೇಳ್ತೀವ್ರಿ ಏನೇನು ಕಲಿಸಿದಾರೆ ಏನೇನಿಲ್ಲ ರೀ. ಅಷ್ಟು ಮೀರಿ ಗೌರವ ಕೊಡೋದನ್ನು ಕಲಿಸ್ತಾರೆ ಇದ್ರಾಗ ರೀ. ಅದು ಮನ್ಯಾಗ ಹುಡುಗರು ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಾರೆ ಎಲ್ಲರಿಗೂ ರೀ. ಅಷ್ಟು ಇದನ್ನು ಪಂಚಾಯತ್ ಸುದ್ದ ಈಗ ಇದನ್ನು ಮಾಡಿದ್ದಕ್ಕೆ ಚಲೋ ಆಗೈತ್ರಿ. ಅದು ಬೋಂಗಾವಲಿದ್ರಿ ಮನ್ಯಾಗ ಸುದ್ದ ಇದನ್ನು TV ಮೊಬೈಲ್ ಬಂದ್ ಮಾಡಿ ಕೇಸ್ ಹುಡುಗರನ್ನ ಅಭ್ಯಾಸ ತೊಗೊಂಡು ಇದನ್ನು ಮಾಡ್ತಾರೆ. ಸ್ವಲ್ಪ ಕೇಳಿ ಜಾಬಿಗಾಗಲಿ ಎಲ್ಲ ಸ್ವಲ್ಪ ಇದನ್ನು ಇದು ಮಾಡ್ಕೇಶ್ ಹೇಳ್ತಾರೆ. 7 ಗಂಟೆಗೆ ರೀ 9 ಗಂಟೆ ಮಟ್ಟ ಆಗುತ್ತೆ.
ಉದ್ದೇಶ ಅಂದರೆ ಇದರಲ್ಲೇ ಯಾರು ಈಗ ಮಂತ್ರಿಗಳಾಗಲಿ ಹಿಂಗೆ ಯಾರ ಅಧಿಕಾರಿಗಳಾಗಲಿ ಯಾರಂತ ದೊಡ್ಡ ಮಂದಿ ಬಂದಾಗ ನಮಗೂ ಸುದ್ದ ಇದನ್ನಾಗ್ತಿದ್ರು ಹುಡುಗರಿಗೆ ಹಂಗೆ ಕಲಿಸಿ ಕ್ಯಾಸ್ ಇದನ್ನು ಮಾಡ್ಬೇಕಂತ ಹೇಳಿ ಕ್ಯಾಸ್ ಯಾವುದಾದ್ರೂ ಒಂದು ಜಾಬ್ ಆಗಲಿ ಹಿಂಗೆ ಯಾವುದಕ್ಕೂ ಅಧಿಕಾರಿಗೆ ಇದಕ್ಕೆ ಇದನ್ನಾಗ್ತಿದ್ರಲ್ಲ ಯಾವುದೋ ಒಂದು ಲೈಫ್ಗೆ ಉದ್ದೇಶಕ್ಕಾಗಿ ಕ್ಯಾಸ್ ಇದನ್ನು ಮಾಡಿ ಕ್ಯಾಸ್ ಇದು ಮಾಡ್ತಾರೆ. ಸ್ವಾತಿ ಸಾಗರ್ ಬೆಳಗೋದು ನಮ್ಮ ಹೆಸರು.